ಸಿಗ್ನಲ್ ಫ್ರೀ ಕಾರಿಡಾರ್ಗೆ ಜಾಗ ಗುರುತಿಸಲು ತೀರ್ಮಾನ ಮಾಡಲಾಗಿದೆ. 12,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದರ ಜೊತೆಗೆ ಜಾಗ ಗುರುತಿಸಲು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. 12,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿಗ್ನಲ್ ಫ್ರೀ ಕಾರಿಡಾರ್ನ ನಿರ್ಮಿಸಲಾಗುತ್ತೆ. ಶಾಸಕರ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಟ್ರಾಫಿಕ್ ವಿಚಾರದಲ್ಲಿ ಪೊಲೀಸರಿಗೆ ಫುಲ್ ಪವರ್ ನೀಡಿದ್ದೇವೆ. ಎಲ್ಲಂದ್ರಲ್ಲೇ ಹಳೆ ವಾಹನ ಬಿಟ್ಟು ಹೋದ್ರೆ ಹರಾಜು ಬಿಡಬೇಕಾಗುತ್ತೆ. ಹರಾಜು ಹಾಕಲು ಪೊಲೀಸರಿಗೆ ನಾವು ಈಗಾಗಲೇ ಸೂಚನೆ ಕೂಡ ಕೊಟ್ಬಿಟ್ಟಿದ್ದೀವಿ. ಎಲ್ಲಾದ್ರೂ ಒಂದು ಕಡೆ ಹಳೆ ವಾಹನ ಕಂಡ್ರೆ ಅದನ್ನ ಹರಾಜು ಹಾಕೋದಕ್ಕೆ ನಾವು ಪೊಲೀಸರಿಗೆ ಹೇಳಿದ್ದೀವಿ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಈ ಕ್ರಮ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. 100 ಕಿಲೋಮೀಟರ್ ಫ್ಲೈಓವರ್ ಸಿಗ್ನಲ್ ಫ್ರೀ ಕಾರಿಡಾರ್ಗೋಸ್ಕರ ಜಾಗ ಐಡೆಂಟಿಫೈ ಮಾಡಿದ್ದೀವಿ. 12,000 ಕೋಟಿ ರೂಪಾಯಿ ಅಷ್ಟು 12,000 crores ಅದಕ್ಕೆ ಸಿಗ್ನಲ್ ಫ್ರೀ ಕಾರಿಡಾರ್ ಹೀಗಾಗಿ ನಮ್ಮ ರಾಜಾಜಿನಗರದಿಂದ ಬರ್ಬೇಕಾದ್ರೆ ಯಾವ ರೀತಿ ಅಲ್ಲಿ KR ಸರ್ಕಲ್ ವರ್ಗು ವಿತೌಟ್ ಎನಿ ಸಿಗ್ನಲ್ ಹೋಗ್ತಾರೆ, ಆ ರೀತಿ ಸಿಗ್ನಲ್ ಫ್ರೀ ಕಾರಿಡಾರ್ಗೆ ಕೆಲವು ಇಂಪಾರ್ಟೆಂಟ್ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಈ ಟ್ರಾಫಿಕ್ ವಿಚಾರದಲ್ಲಿ ಒಂದು ದೊಡ್ಡ ಮಧ್ಯ ವೆಹಿಕಲ್ಗಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೊರಟೋಗಿರ್ತಾರೆ ಅಂತ ಹೇಳಿ ಮಧ್ಯ ಅದನ್ನೆಲ್ಲ ಎತ್ಕೊಂಡೋಗಿ ಒಂದ್ ಕಡೆ ಹಾಕಿ ಅದನ್ನ ಜಂಕ್ ಯಾರ್ಡ್ ಅಲ್ಲಿ ಅದನ್ನ ಆಕ್ಷನ್ ಮಾಡುವಂತ ಸಂದರ್ಭ ಇತ್ತು. ಲೇಟ್ ಆಗ್ತದೆ ಅಂತ ತಿಳಿಸಿದ್ದಾರೆ. ಪೊಲೀಸ್ ಕಮಿಷನರ್, ಜಾಯಿಂಟ್ ಕಮಿಷನರ್ ಕೂಡ ಅವರು ಇದ್ರು. ಸೊ ಈಗ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟಿದೀವಿ, ಅದು ನೀವೇನ್ ಬೇಕಾದ್ರೂ ನಿಮ್ಗೆ ಜವಾಬ್ದಾರಿ ಕೊಟ್ಟಿದೀವಿ. ನೀವೇ ಯಾರ್ಯಾರು ಗಾಡಿ ನಿಲ್ಲಿಸ್ತಾರೆ ಆ ಗಾಡಿನೆಲ್ಲ ಎತ್ಕೊಂಡೋಗಿ ಒಂದು ಯಾರ್ಡ್ ಅಲ್ಲಿ ಹಾಕ್ಬಿಟ್ಟು ನೀವು ಆಕ್ಷನ್ ಮಾಡಿ ಏನ್ ಬೇಕಾದ್ರೂ ಮಾಡಿ. ನಮ್ಗೆ ಅದಕ್ಕೆಲ್ಲ ಈ ಮಧ್ಯದಲ್ಲಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಹೊರಟೋದ್ರೆ ನಮ್ಗೇನು ಪ್ರಯೋಜನ ಆಗುದಿಲ್ಲ ಅಂತ ಹೇಳಿ ಎಲ್ಲ. ಸಿಗ್ನಲ್ ಫ್ರೀ ಕಾರಿಡಾರ್ಗೆ ಜಾಗ ಗುರುತಿಸಲು ತೀರ್ಮಾನ ಮಾಡಲಾಗಿದೆ. 12,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದರ ಜೊತೆಗೆ ಜಾಗ ಗುರುತಿಸಲು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. 12,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿಗ್ನಲ್ ಫ್ರೀ ಕಾರಿಡಾರ್ನ ನಿರ್ಮಿಸಲಾಗುತ್ತೆ. ಶಾಸಕರ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಟ್ರಾಫಿಕ್ ವಿಚಾರದಲ್ಲಿ ಪೊಲೀಸರಿಗೆ ಫುಲ್ ಪವರ್ ನೀಡಿದ್ದೇವೆ. ಎಲ್ಲಂದ್ರಲ್ಲೇ ಹಳೆ ವಾಹನ ಬಿಟ್ಟು ಹೋದ್ರೆ ಹರಾಜು ಬಿಡಬೇಕಾಗುತ್ತೆ. ಹರಾಜು ಹಾಕಲು ಪೊಲೀಸರಿಗೆ ನಾವು ಈಗಾಗಲೇ ಸೂಚನೆ ಕೂಡ ಕೊಟ್ಬಿಟ್ಟಿದ್ದೀವಿ. ಎಲ್ಲಾದ್ರೂ ಒಂದು ಕಡೆ ಹಳೆ ವಾಹನ ಕಂಡ್ರೆ ಅದನ್ನ ಹರಾಜು ಹಾಕೋದಕ್ಕೆ ನಾವು ಪೊಲೀಸರಿಗೆ ಹೇಳಿದ್ದೀವಿ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಈ ಕ್ರಮ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. 100 ಕಿಲೋಮೀಟರ್ ಫ್ಲೈಓವರ್ ಸಿಗ್ನಲ್ ಫ್ರೀ ಕಾರಿಡಾರ್ಗೋಸ್ಕರ ಜಾಗ ಐಡೆಂಟಿಫೈ ಮಾಡಿದ್ದೀವಿ. 12,000 ಕೋಟಿ ರೂಪಾಯಿ ಅಷ್ಟು 12,000 crores ಅದಕ್ಕೆ ಸಿಗ್ನಲ್ ಫ್ರೀ ಕಾರಿಡಾರ್ ಹೀಗಾಗಿ ನಮ್ಮ ರಾಜಾಜಿನಗರದಿಂದ ಬರ್ಬೇಕಾದ್ರೆ ಯಾವ ರೀತಿ ಅಲ್ಲಿ KR ಸರ್ಕಲ್ ವರ್ಗು ವಿತೌಟ್ ಎನಿ ಸಿಗ್ನಲ್ ಹೋಗ್ತಾರೆ, ಆ ರೀತಿ ಸಿಗ್ನಲ್ ಫ್ರೀ ಕಾರಿಡಾರ್ಗೆ ಕೆಲವು ಇಂಪಾರ್ಟೆಂಟ್ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಈ ಟ್ರಾಫಿಕ್ ವಿಚಾರದಲ್ಲಿ ಒಂದು ದೊಡ್ಡ ಮಧ್ಯ ವೆಹಿಕಲ್ಗಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೊರಟೋಗಿರ್ತಾರೆ ಅಂತ ಹೇಳಿ ಮಧ್ಯ ಅದನ್ನೆಲ್ಲ ಎತ್ಕೊಂಡೋಗಿ ಒಂದ್ ಕಡೆ ಹಾಕಿ ಅದನ್ನ ಜಂಕ್ ಯಾರ್ಡ್ ಅಲ್ಲಿ ಅದನ್ನ ಆಕ್ಷನ್ ಮಾಡುವಂತ ಸಂದರ್ಭ ಇತ್ತು. ಲೇಟ್ ಆಗ್ತದೆ ಅಂತ ತಿಳಿಸಿದ್ದಾರೆ. ಪೊಲೀಸ್ ಕಮಿಷನರ್, ಜಾಯಿಂಟ್ ಕಮಿಷನರ್ ಕೂಡ ಅವರು ಇದ್ರು. ಸೊ ಈಗ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟಿದೀವಿ, ಅದು ನೀವೇನ್ ಬೇಕಾದ್ರೂ ನಿಮ್ಗೆ ಜವಾಬ್ದಾರಿ ಕೊಟ್ಟಿದೀವಿ. ನೀವೇ ಯಾರ್ಯಾರು ಗಾಡಿ ನಿಲ್ಲಿಸ್ತಾರೆ ಆ ಗಾಡಿನೆಲ್ಲ ಎತ್ಕೊಂಡೋಗಿ ಒಂದು ಯಾರ್ಡ್ ಅಲ್ಲಿ ಹಾಕ್ಬಿಟ್ಟು ನೀವು ಆಕ್ಷನ್ ಮಾಡಿ ಏನ್ ಬೇಕಾದ್ರೂ ಮಾಡಿ. ನಮ್ಗೆ ಅದಕ್ಕೆಲ್ಲ ಈ ಮಧ್ಯದಲ್ಲಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಹೊರಟೋದ್ರೆ ನಮ್ಗೇನು ಪ್ರಯೋಜನ ಆಗುದಿಲ್ಲ ಅಂತ ಹೇಳಿ ಎಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.